ಸಾವಿರಾರು ಜನರ ಬಾಳಿನಲ್ಲಿ ಬೆಳಕು ಕೊಟ್ಟಂತಹ ವ್ಯಕ್ತಿಯವರು. ಆ ವ್ಯಕ್ತಿ ಯಾರು ಅನ್ನುವಂಥ ಕುತೂಹಲ ನಿಮಗೂ ಕೂಡ ಇದೆ. ಆ ವ್ಯಕ್ತಿ ಇವತ್ತು ನನ್ನೊಂದಿಗಿದ್ದಾರೆ. ಅವರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ BJP ಅಭ್ಯರ್ಥಿಯಾಗಿ ತಮ್ಮ ಜೀವನದ ಹೊಸ ಅಧ್ಯಾಯವನ್ನು ಇವತ್ತು ಸ್ಟಾರ್ಟ್ ಮಾಡ್ತಿದ್ದಾರೆ. ಅವ್ರು ಯಾರು ಅಲ್ಲ, ಕೋಟ್ಯಾಂತರ ಜನರ ನೆಚ್ಚಿನ ಡಾಕ್ಟರ್ CN ಮಂಜುನಾಥ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಇದರ ಹಿಂದೆ ನಿಮ್ಮದೊಂದು ದೊಡ್ಡ ಇತಿಹಾಸವನ್ನು ರಚಿಸಿ ಒಂದು ಜೀವನದ ಒಂದು ಚಾಪ್ಟರ್ನ ಮುಗಿಸಿ ಇನ್ನೊಂದು ಹಂತಕ್ಕೆ ಹೋಗಿದ್ದೀರಾ. ಸೊ ಈ ಒಂದು ಟ್ರಾನ್ಸ್ಫಾರ್ಮೇಷನ್ ಮತ್ತು ಈ ಒಂದು ಹೊಸ ಜರ್ನಿ ಹೇಗೆ ಅನ್ನಿಸ್ತಿದೆ? ಈ ಹಿಂದಿನ ಜರ್ನಿ ಜೊತೆಗೆ ನೀವು ಈ ಒಂದು ರಾಜಕೀಯ ಜರ್ನಿಯನ್ನು ಹೇಳೋದು. ನಾನು 35 ವರ್ಷದಿಂದ ನಾನು ಆರೋಗ್ಯ ಕ್ಷೇತ್ರ, ಅದರಲ್ಲಿ ಹೃದ್ರೋಗ ಕ್ಷೇತ್ರದಲ್ಲಿ ಹೃದ್ರೋಗ ತಜ್ಞನಾಗಿ ಕೆಲಸ ಮಾಡಿದ್ದೇನೆ ಮತ್ತು 18 ವರ್ಷ ಜಯದೇವ ಹೃದ್ರೋಗ ಆಸ್ಪತ್ರೆಯ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೇನೆ. ಈ ಅವಧಿಯಲ್ಲಿ ಒಂದು ಸರ್ಕಾರಿ ಸ್ವಾಯತ್ತ ಆಸ್ಪತ್ರೆಯ ಚಿತ್ರಣವನ್ನೇ ಬದಲಾಯಿಸಿದ್ದೇನೆ. ಅದು ಯಾವಾಗಲೂ ನನಗೆ ಒಂದು ಕನಸಿತ್ತು, ಒಂದು ಸರ್ಕಾರಿ ಸ್ವಾಯತ್ತ ಆಸ್ಪತ್ರೆಯನ್ನು ಪಂಚತಾರ ಖಾಸಗಿ ಆಸ್ಪತ್ರೆಯ ಮಟ್ಟಕ್ಕೆ ಬೆಳೆಸಿ ನಿರ್ವಹಣೆ ಮಾಡಿ ಈ ರಾಜ್ಯಕ್ಕೆ, ಈ ರಾಷ್ಟ್ರಕ್ಕೆ, ಪ್ರಪಂಚಕ್ಕೆ ತೋರಿಸಬೇಕು ಅನ್ನುವ ಕನಸಿತ್ತು. ಅದರಲ್ಲಿ ಸಂಪೂರ್ಣ ಯಶಸ್ವಿಯಾಗಿದ್ದೇನೆ. ಅಂದರೆ ನಾನು ನಿರ್ದೇಶಕನಾಗಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಕೇವಲ ನಿರ್ದೇಶಕನಾಗಿ ಮಾತ್ರ ಕೆಲಸ ಮಾಡಿಲ್ಲ, ಹಲವಾರು ಸುಧಾರಣೆಗಳನ್ನು ತಂದಿದ್ದೇನೆ. ಉತ್ತಮ ಆಡಳಿತಾತ್ಮಕ ವ್ಯವಸ್ಥೆಯನ್ನು ನಾನು ಕಾರ್ಯರೂಪಕ್ಕೆ ತಂದಿದ್ದೇನೆ. ಹಾಗಾಗಿ ಹಲವಾರು ಮುಖ್ಯಮಂತ್ರಿಗಳು ಮತ್ತು ದೇಶದಲ್ಲಿ ಇರತಕ್ಕಂಥ ಬೇರೆ ರಾಜ್ಯದ ಆರೋಗ್ಯ ಸಚಿವರುಗಳು ಮತ್ತು ಒಂದು ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಅಂತ ಇದೆ, ಅವರು ಕೂಡ ಹೇಳಿದ್ದಾರೆ, ಇವತ್ತು ಜಯದೇವ ಆಸ್ಪತ್ರೆ ಒಂದು ಸರ್ಕಾರಿ ಸ್ವಾಯತ್ತ ಸಂಸ್ಥೆಯಾಗಿದ್ದು ಇಲ್ಲಿ ಈ ಗುಣಮಟ್ಟದ ಚಿಕಿತ್ಸೆಯನ್ನು ರಿಯಾಯಿತಿ ದರದಲ್ಲಿ ಕೊಡತಕ್ಕಂಥ ಒಂದು ವ್ಯವಸ್ಥೆ ಇದು ದೇಶಕ್ಕೆ ಮಾದರಿಯಾಗಿದೆ. ಇದು ಎಲ್ಲ ನಮ್ಮ ದೇಶದ ಎಲ್ಲ ಆಸ್ಪತ್ರೆಗಳಿಗೂ ಈ ಮಾದರಿಯನ್ನು ನಾವು ಫಾಲೋ ಮಾಡಬೇಕು ಅನ್ನುವ ಮಾತನ್ನು ಹೇಳಿದ್ದಾರೆ. ಹೌದು ಸರ್. ಅಂದರೆ ಈಗ ಈ ಸಂದರ್ಭದಲ್ಲಿ ನಾವು ಆಸ್ಪತ್ರೆಯ ಶಾಖೆಗಳನ್ನು ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಕಡೆ ನಾವು ಮಾಡಿದ್ದೇವೆ. ಹಾಗಾಗಿ ನಾನು ಹೃದ್ರೋಗ ತಜ್ಞನಾಗಿ ಕೆಲಸ ಮಾಡಿದ್ದೇನೆ, ಒಂದು ನಿರ್ದೇಶಕನಾಗಿ ಕೆಲಸ ಮಾಡಿದ್ದೇನೆ, ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ದೇನೆ, ಆರ್ಕಿಟೆಕ್ಟ್ ಆಗಿ ಕೆಲಸ ಮಾಡಿದ್ದೇನೆ ಮತ್ತು ಸೋಷಿಯಲ್ ವರ್ಕರ್ ಆಗೂ ಕೂಡ ಕೆಲಸ ಮಾಡಿದ್ದೇನೆ. ಸೊ ಆ ಕ್ಷೇತ್ರ ಕೂಡ ಒಂದು ಸಮಾಜ ಸೇವೆ ಕ್ಷೇತ್ರ. ಇವಾಗ ಈ ಅನಿವಾರ್ಯ ಸ್ಥಿತಿಯಲ್ಲಿ, ಅಂದರೆ ಅನಿವಾರ್ಯಕ್ಕಿಂತ ಆಕಸ್ಮಿಕವಾಗಿ ನಾನು ರಾಜಕೀಯಕ್ಕೆ ಬಂದಿದ್ದೇನೆ. ಬಟ್ ರಾಜಕೀಯಕ್ಕೆ ಬಂದರೂ ಕೂಡ ನಾನು ರಾಜಕೀಯ ಮಾಡುವವನಲ್ಲ. ಇದರಲ್ಲೂ ಕೂಡ ಸೇವೆಯನ್ನು ಮಾಡತಕ್ಕಂಥ ಒಂದು ಅವಕಾಶ ಸಿಗುವ ಒಂದು ನನಗೆ ಭರವಸೆ ಇದೆ. ಹಾಗಾಗಿ ಏಕೆಂದರೆ ನೀವು ಉತ್ತಮ ಆಡಳಿತಗಾರರಾಗಿದ್ದರೆ, ಒಳ್ಳೆ ದೂರದೃಷ್ಟಿ ಇರತಕ್ಕಂಥ ನಾಯಕತ್ವ ಇದ್ದರೆ ಯಾವುದೇ ಕ್ಷೇತ್ರ ಆಗ್ಬೋದು, ಅದಕ್ಕೆ ಹೊಂದ್ಕೊಳ್ತೀವಿ ನಾವು. ಹೀಗಾಗಿ ಈ ರಾಜಕೀಯ ಕ್ಷೇತ್ರಕ್ಕೆ ಈಗ ನಾನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ನಾನು ಪದಾರ್ಪಣೆ ಮಾಡಿದ್ದೇನೆ. ಸೊ ಇವಾಗ ಇದು ಒಂದು ಹೊಸ ಅನುಭವ. ಅಂದರೆ ಅಲ್ಲೂ ಕೂಡ ನಾನು ಕಳೆದ 18 ವರ್ಷದಲ್ಲಿ ನಿರ್ದೇಶಕನಾಗಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ನಾವು 75 ಲಕ್ಷ ಜನರಿಗೆ ಚಿಕಿತ್ಸೆಯನ್ನು ಕೊಟ್ಟಿದ್ದೇವೆ. 8 ಲಕ್ಷ ಪ್ರೊಸೀಜರ್ಸು ಆ್ಯಂಡ್ ಆಪರೇಷನ್ಸ್ ಆಗಿದೆ. ಈ ದೀರ್ಘಾವಧಿಯಲ್ಲಿ ಸುಮಾರು 2 ಕೋಟಿ ಜನರ ಸಂಪರ್ಕಕ್ಕೆ ಬಂದಿದ್ದೇನೆ. ಅಂದರೆ ನಾವು ವೈದ್ಯನಾಗಿ, ಹೃದ್ರೋಗ ತಜ್ಞನಾಗಿ ಮತ್ತು ನಿರ್ದೇಶಕನಾಗಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ನಾವು ರೋಗಿಗಳ ಜೊತೆ ನಾವು ಸಂಪರ್ಕ ಮಾಡುವಾಗ ಅಥವಾ ಅವ್ರ ಜೊತೆ ವಿಶ್ಲೇಷಣೆ ಮಾಡುವಾಗ ಕೇವಲ ರೋಗ ಲಕ್ಷಣಗಳ ಬಗ್ಗೆನೇ, ಕಾಯಿಲೆ ಬಗ್ಗೆನೇ ನಾವು ಮಾತಾಡೋದಿಲ್ಲ. ಅವರ ಸಾಮಾಜಿಕ ಹಿನ್ನೆಲೆ ಏನು, ಆರ್ಥಿಕ ಹಿನ್ನೆಲೆ ಏನು, ಅವರ ಊರುಗಳಲ್ಲಿ, ಅವರ ಪ್ರದೇಶದಲ್ಲಿ ಯಾವ ಸ್ಥಿತಿ ಇದೆ, ಅದೆಲ್ಲ ನಮಗೆ ಸಮಗ್ರ ಮಾಹಿತಿ ಸಿಗುತ್ತೆ. ಕೆಲವರು ಹೇಳ್ತಾರೆ, ಸರ್ ನಮ್ಮೂರಲ್ಲಿ ಬರ ಬಂದಿದೆ, ನಮ್ಮೂರಲ್ಲಿ ನೀರಿಲ್ಲ, ಅಥವಾ ನಾವು ಬೆಳೆ ಬೆಳೆದಿದ್ವಿ, ನಾವು ಬೆಳೆದಂಥ ಬೆಳೆಗೆ ಬೆಲೆ ಸಿಗಲಿಲ್ಲ. ಸೊ ಈ ರೀತಿ ಮಾಹಿತಿ ಸಿಗುತ್ತೆ. ಯಾಕೆಂದರೆ ಆ ಬಿಲ್ ಪೇಮೆಂಟ್ ಬಂದಾಗ ಇದೆಲ್ಲ ಅವ್ರ ಕಷ್ಟ ಹೇಳ್ಕೊತಾರೆ. ಸೊ ನಾವು ಹಸು ಇತ್ತು, ಏನೋ ಕಾಯಿಲೆ ಬಂದು ಸತ್ತೋಯ್ತು, ಈ ರೀತಿ ಇನ್ನೊಂದು ಸರಿ ಪ್ರವಾಹ ಬಂದು ಕೊಚ್ಕೊಂಡು ಹೋಯಿತು. ಸೊ ಈ ರೀತಿ ನಮಗೆ ಅವರ ಸಾಮಾಜಿಕ ಮತ್ತು ಆರ್ಥಿಕ ಹಿನ್ನೆಲೆ
ಅವರ ಸಮಸ್ಯೆಗಳು ಕೂಡ ನಮಗೆ ಗೊತ್ತಾಗುತ್ತೆ. ನಿಮ್ಮ ಸೇವೆಯ ಸಂದರ್ಭದಲ್ಲೇ ಈ ರೀತಿ ಅವೇರ್ನೆಸ್ ಕೂಡ ನಿಮಗೆ ಬಂತು ಬೇರೆ ಬೇರೆ ಜನರಿಂದ. ಅಂದ್ರೆ ನೀವು ತುಂಬಾ ಸಮಾಜದ ಕೆಳಹಂತದ ಇರ್ತಕ್ಕಂಥ ಜನರಿಗೆ ನೀವು ತುಂಬ ಹತ್ತಿರವಾಗಿದ್ದೀರಿ. ಹಾಗಾಗಿ ಇದು ಕೂಡ ನಿಮಗೊಂದು ಅನ್ನಿಸ್ತಾ, ನಾನು ಈ ಸೇವೆಯನ್ನು ರಾಜಕೀಯಕ್ಕೆ ಹೋಗೋದ್ರಿಂದ ಇನ್ನಷ್ಟು ಸೇವೆಯನ್ನು ಮಾಡ್ಬೋದು, ಅಥವಾ ನನ್ನ ಒಂದು ಐಡಿಯಾಸ್ ಇದೆ ಈ ರೀತಿ ಮಾಡಬೇಕು, ಅಥವಾ ಇನ್ನಷ್ಟು ನಿಮ್ಮ ಕ್ಷೇತ್ರವೇ ಆಗಿರ್ಬೋದು, ಆರೋಗ್ಯ ಕ್ಷೇತ್ರವನ್ನೇ ತೆಗೆದುಕೊಂಡ್ರೆ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಬದಲಾವಣೆಯನ್ನು ತರ್ಬೋದು ಅನ್ನುವಂಥ ಯೋಚನೆಗಳೇನಾದರೂ ಇದೆಯಾ? ಅಂದರೆ ಏನಾಗಿದೆ, ಈಗ ನರೇಂದ್ರ ಮೋದಿಯವರ ಸರ್ಕಾರ ಪರಿಣಿತರಿಗೆ, ಸಾಧಕರಿಗೆ ಮತ್ತು ಚಿಂತಕರಿಗೆ ಹೆಚ್ಚು ಮಹತ್ವ ಕೊಡ್ತಾ ಇದೆ. ಸೊ ಹಾಗಾಗಿ ಅವರು ಉತ್ತಮವಾಗಿ ಯಾರ್ಯಾರು ಯಾವ್ಯಾವುದೋ ಕ್ಷೇತ್ರಗಳಲ್ಲಿ ಒಂದು ರಿಫಾರ್ಮ್ಸ್ ತಂದಿದ್ದಾರೆ, ಸುಧಾರಣೆ ತಂದಿದ್ದಾರೆ, ಅಂಥವ್ರಿಗೆ ಹೆಚ್ಚು ಅವರು ಮಹತ್ವ ಕೊಡ್ತಾ ಇದ್ದಾರೆ, ಅಂಥವ್ರನ್ನ ಗುರುತಿಸ್ತಾ ಇದ್ದಾರೆ. ಸೊ ಹಾಗಾಗಿ ನನ್ನ ಸ್ನೇಹಿತರುಗಳು, ಹಿತೈಷಿಗಳು ಕೂಡ ನನಗೆ ಹೇಳಿದರು, ಡಾಕ್ಟರ್ ಮಂಜುನಾಥ್ ಅವರೇ, ನೀವು ರಾಜ್ಯದಲ್ಲಿ ಆಯಿತು ಈ ಹೃದ್ರೋಗ ಚಿಕಿತ್ಸಾ ವ್ಯವಸ್ಥೆಯಲ್ಲಿ ಒಂದು ಕ್ರಾಂತಿಯನ್ನೇ ಮಾಡಿದ್ದೀರಿ. ಇದರ ಫಲಾನುಭವಿಗಳು ಕೇವಲ ನಿಮ್ಮ ರಾಜ್ಯದವರು ಮಾತ್ರ ಆಗಬಾರ್ದು, ನಿಮ್ಮ ಅನುಭವ ಮತ್ತು ನಿಮ್ಮ ಸೇವೆ ರಾಷ್ಟ್ರ ಮಟ್ಟದಲ್ಲಿ ಆದರೆ ಒಳ್ಳೆಯದು, ಅದಕ್ಕೋಸ್ಕರ ನೀವು ಈ ಚುನಾವಣೆಯಲ್ಲಿ ಸ್ಪರ್ಧಿಸೋದು ಒಳ್ಳೆಯದು ಅನ್ನುವ ಕೆಲವು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಓಕೆ. ಆಮೇಲೆ ಬೆಂಗಳೂರು ಗ್ರಾಮಾಂತರದಲ್ಲಿ ತುಂಬ ಅತಿ ಹೆಚ್ಚು ಮತದಾರರು ಇರ್ತಕ್ಕಂಥ ಕ್ಷೇತ್ರ. ಇಲ್ಲಿಯ ಜನರು ಕೂಡ ನಿಮ್ಮಲ್ಲಿ ದೊಡ್ಡ ಮಟ್ಟದಲ್ಲಿ ಸೇವೆಯನ್ನು ಪಡೆದಿರ್ತಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಹಾಗಾಗಿ ಇದು ಕೂಡ ನಿಮಗೆ ಜನರಿಗೆ ಹತ್ತಿರವಾಗಿ ಕನೆಕ್ಟ್ ಆಗ್ಬೋದು ಅನ್ನಿಸ್ತಾ, ಹಾಗಾಗಿ ಈ ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋದಕ್ಕೆ ನೀವು ಇಚ್ಛಿಸಿದ್ರೆ ಹೆಂಗೆ ಅಂತ? ಅಲ್ಲ, ನಾವು ಪ್ರಚಾರದ ಸಂದರ್ಭದಲ್ಲಿ ನಾನು ನೋಡಿದ್ದೇನೆ, ಯಾವುದೇ ಹಳ್ಳಿಗೆ ಹೋಗಿ ಅಥವಾ ಯಾವುದೇ ಒಂದು ಪ್ರದೇಶಕ್ಕೆ ಹೋಗಿ ಒಂದು 10ರಿಂದ 15 ಜನ ಪ್ರೀತಿಯಿಂದ ಬಂದು ಮಾತಾಡಿಸ್ತಾರೆ. ಡಾಕ್ಟ್ರೇ, ನಮ್ಮ ಫ್ಯಾಮಿಲಿ ಮೆಂಬರ್ ಅವ್ರಿಗೆ ಚಿಕಿತ್ಸೆ ಮಾಡಿದ್ರಿ, ನಾವು ತುಂಬ ಕಷ್ಟದಲ್ಲಿದ್ವಿ, ಆಂಜಿಯೋಪ್ಲಾಸ್ಟಿ ಮಾಡಿಕೊಟ್ರಿ, ಡಿಸ್ಕೌಂಟ್ ಕೊಟ್ರಿ, ಇನ್ನು ಕೆಲವರು ಇಲ್ಲ ನೀವು ಓಪನ್ ಹಾರ್ಟ್ ಸರ್ಜರಿ ಉಚಿತವಾಗಿ ಮಾಡಿಸಿದ್ರಿ. ಸೊ ಬಹಳ ಅಭಿಮಾನದಿಂದ ಮಾತಾಡ್ತಾರೆ. ಸೊ ಇದು ರಾಜ್ಯಾದ್ಯಂತ ಇದೆ. ಹೀಗಾಗಿ ಈಗ ಮೊನ್ನೆ ನಾನು ಯಲಿಯೂರಮ್ಮ ಜಾತ್ರೆಗೆ ಹೋಗಿದ್ದೆ, ಹುಲಿಯೂರು ದುರ್ಗದ ಜಾತ್ರೆಗೆ ನಿನ್ನೆ ರಾತ್ರಿ ಹೋಗಿದ್ದೆ. ಅಲ್ಲಿ ಸುಮಾರು 1.5 ಲಕ್ಷ ಜನ ಇದ್ದಾರೆ. ದೊಡ್ಡ ಜಾತ್ರೆ ಹುಲಿಯೂರು ದುರ್ಗದ ಜಾತ್ರೆ. ಅದರಲ್ಲಿ 70% ನನ್ನನ್ನು ಪತ್ತೆ ಹಚ್ಚಿದ್ರು. ಅದು ಗ್ಲಾಸ್ ಮೂಲಕ ನೋಡಿ ಪತ್ತೆ ಹಚ್ಚಿದ್ರು ನನಗೆ. ಸೊ ಹೀಗಾಗಿ ಜನರಲ್ಲಿ ನಾನು ಅವರ ಮನಸ್ಸಿನಲ್ಲಿ, ಅವರ ಹೃದಯದಲ್ಲಿ ಇದ್ದೀನಿ. ಸೊ ಹಾಗಾಗಿ ನನಗೆ ಅದು ಆಶೀರ್ವಾದ ಆಗುತ್ತೆ. ನಾವು ನೋಡಿದ್ವಿ, ಈಗ ಬಹಳಷ್ಟು ಜನ ಬೆಂಬಲ ವ್ಯಕ್ತವಾಗ್ತಾ ಇದೆ. ಈ ರೀತಿಯಾಗಿ ಹೊರಗೆ ಸಾರ್ವಜನಿಕವಾಗಿ ಬಂದು ಯಾವ ರೀತಿ ಅನಿಸುತ್ತೆ ನಿಮಗೆ? ಅಂದರೆ ಈಗ ಒಂದು ಸೇವೆಯಲ್ಲಿ ಇದ್ದಂಥವರು ಆಸ್ಪತ್ರೆಯಲ್ಲಿ ಜನರನ್ನು ನೋಡಿದ್ರಿ, ಈಗ ಇಲ್ಲಿ ಸಿಗುವಂತಹ ಜನರ ಬೆಂಬಲ, ಜನರ ಜೊತೆ ಬೆರೆಯುವಂಥ ಒಂದು ಅವಕಾಶ, ಇದು ಏನನ್ಸುತ್ತೆ? ಅಂದರೆ ಇವಾಗ ಏನಾಗ್ತಾ ಇದೆ, ಇದು ಒಂದು ಚುನಾವಣೆಯ ಜ್ವರ ಶುರುವಾಗಿದೆ. ಈಗ ಸದ್ಯಕ್ಕೆ ಸಣ್ಣದಾಗಿದೆ ಜ್ವರ, ಇನ್ನು ಮುಂದೆ ಹೋಗ್ತಾ ಇದು ಈ ಟೆಂಪ್ರೇಚರ್ ರೈಸ್ ಆಗುತ್ತೆ. ಬಟ್ ನಮ್ಮ ಕಾರ್ಯವೈಖರಿ ಯಾವ ರೀತಿ ಇದೆ ಅಂದರೆ, ನಮ್ಮ ಕಾರ್ಯಕರ್ತರು BJP ಮತ್ತು JDS ಕಾರ್ಯಕರ್ತರು ಬಹಳ ಉತ್ಸುಕರಾಗಿದ್ದಾರೆ. ಅವರ ಎನರ್ಜಿ ಲೆವೆಲ್ ಜಾಸ್ತಿ ಇದೆ. ಸೊ ಅವರಲ್ಲೇ ಒಂದು ಆತ್ಮವಿಶ್ವಾಸ ಕಾಣ್ತಾ ಇದೆ. ಇಲ್ಲ, ಈ ಸರಿ BJP ಅಭ್ಯರ್ಥಿಯಾದ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಗೆಲ್ಲಿಸ್ತೀವಿ ಅನ್ನುವ ಉತ್ಸವ ಮತ್ತು ಎನರ್ಜಿ ಅವರಲ್ಲೇ ಇದೆ. ಹೀಗಾಗಿ ನನಗೂ ಕೂಡ ಅದರಿಂದ ನನಗೆ ಖುಷಿ ಆಗ್ತಾ ಇದೆ. ಸೊ ನನಗೇನು ಅಂತ ಯಾವುದೇ ಒಂದು ಚಿಂತೆ ಇಲ್ಲ. ಡಾಕ್ಟರ್ ಮಂಜುನಾಥ್ ಈಗ ರಾಜಕಾರಣಿ ಮಂಜುನಾಥ್ ಆಗ್ತಿದ್ದಾರಾ, ಬದಲಾಗ್ತಿದ್ದಾರಾ? ಅಂದರೆ ನಾನು ರಾಜಕಾರಣಿ ಅನ್ನಿಸ್ಕೊಳ್ಳೋದಕ್ಕಿಂತ ಮೊದಲ ಡೆಸಿಗ್ನೇಷನ್ನು ನನಗೆ ಹೃದಯ ತಜ್ಞ. ಖಂಡಿತ. ಇವಾಗ ನಾನು ಸಾಮಾಜಿಕ ತಜ್ಞನಾಗ್ತಾ ಇದ್ದೀನಿ. ಹೃದಯ ತಜ್ಞದಿಂದ ಸಾಮಾಜಿಕ ತಜ್ಞ. ಅಂದರೆ ದೊಡ್ಡ ಜವಾಬ್ದಾರಿ. ಅಂದರೆ ಜನರ ಸಮಸ್ಯೆಗಳು ಕೂಡ ಗೊತ್ತಾಗ್ತಾ ಇದೆ. ನಾವು ಎಲ್ಲ ಹೋದಾಗ ನಾನು ಜಯದೇವದಲ್ಲಿ ಕೆಲಸ ಮಾಡಬೇಕಾದ್ರೂ ಕೂಡ ನಾನು ಯಾವಾಗಲೂ ನನ್ನ ಕೊಠಡಿಯಲ್ಲೇ ಕುಳಿತು ಕೆಲಸ ಮಾಡ್ತಾ ಇರಲಿಲ್ಲ. ನಾನು ಅಲ್ಲಿ ಒಂದು 2-3 ಗಂಟೆ ಕೂರ್ತಾ ಇದ್ದೆ. ಇನ್ನು 3-4 ಗಂಟೆ ನಾನು ರೋಗಿಗಳ ನಡುವೆ, ಅವರ ಪೋಷಕರ ನಡುವೆ ಓಡಾಡ್ತಾ ಇದ್ದೆ. ಹೊರ ರೋಗಿ ವಿಭಾಗಕ್ಕೆ ಹೋಗೋದು, ಒಳ ರೋಗಿ ವಿಭಾಗಕ್ಕೆ ಹೋಗೋದು, ನಂತರ ಜಸ್ಟು ಹಾಗೆ ಕಾರಿಡಾರಲ್ಲಿ ಓಡಾಡೋದು. ಸೊ ಅಲ್ಲೂ ಕೂಡ ಜನಸಂಪರ್ಕನೇ ಮಾಡ್ತಾ ಇದ್ದೆ. ಸೊ ಬಹುಶಃ ನಾನು ಪ್ರತಿದಿನ ಆಸ್ಪತ್ರೆಯಲ್ಲಿ ಜನತಾ ದರ್ಶನನೇ ಮಾಡ್ತಾಯಿದ್ದೆ. ಓಕೆ, ಕೊನೆ ಪ್ರಶ್ನೆ. ನಿಮ್ಮ ಎದುರು ಪ್ರತಿಸ್ಪರ್ಧಿಯು ಕೂಡ ಬಹಳಷ್ಟು ಸತತವಾಗಿ ವಿನ್ ಆಗ್ತಾ ಬಂದಿದ್ದಾರೆ ಕಳೆದ 3 ಸಲ. ಅವರು ಕೂಡ ನಾನು ಪ್ರಬಲ ಸ್ಪರ್ಧೆಯನ್ನು ಒಡ್ತೀನಿ, ನಾನೇ ಗೆಲ್ತೀನಿ ಅನ್ನುವಂಥ ವಿಶ್ವಾಸದಲ್ಲಿದ್ದಾರೆ. ಪ್ರತಿಸ್ಪರ್ಧಿ DK ಸುರೇಶ್ ಅವರನ್ನು ಸೋಲಿಸ್ತೀರಿ? ಅಲ್ಲ, ಈಗೇನಾಗಿದೆ, ಜನಶಕ್ತಿ ಮುಂದೆ, ಜನಾಭಿಪ್ರಾಯದ ಮುಂದೆ ಯಾವ ಶಕ್ತಿನೂ ಕೂಡ ಏನು ಪ್ರಯೋಜನ ಆಗೋದಿಲ್ಲ. ಇವತ್ತು ಏನು ಜನಾಭಿಪ್ರಾಯ ಇದೆ,
ಜನರಲ್ಲಿ ಏನು ಉತ್ಸಾಹ ನೋಡ್ತಾ ಇದ್ದೀವಿ. ಸೊ ಅದು ಜನರ ಒಲವು ಬಿ ಜೆ ಪಿ ಕಡೆ, ಜನರ ಒಲವು ನಮ್ಮ ಕಡೆ ಇದೆ ನಾನು ನೋಡಿದ ಹಾಗೆ. ಯಾಕೆಂದರೆ ನಾಡಿ ಮಿಡಿತ ಅಂತ ಹೇಳ್ತೀವಿ, ಈ ಜನರ ಮಿಡಿತ, ಈ ಚುನಾವಣೆಯ ಮಿಡಿತ ಏನಿದೆ ಅದು ನಮ್ಮ ಕಡೆ ಇದ್ದಾಗ ಕಾಣುತ್ತೆ. ಸೊ ಅದರಿಂದ ಒಂದು ಆತ್ಮವಿಶ್ವಾಸ ಇದೆ, ಆತ್ಮಸ್ಥೈರ್ಯ ಇದೆ, ನಾವು ಗೆಲ್ಲುವುದು ಶತಸಿದ್ಧ ಅಂತ. ಓಕೆ, ನಿಮ್ಮ ಜೀವನದ ಹೊಸ ಒಂದು ಪರ್ವ ಸ್ಟಾರ್ಟ್ ಆಗ್ತಾ ಇದೆ. ನಿಮಗೂ ಕೂಡ ಧನ್ಯವಾದ. ನಿಮ್ಮ ಈ ಬ್ಯುಸಿ ಶೆಡ್ಯೂಲಲ್ಲಿ ನಮ್ಮೊಂದಿಗೆ ಮಾತನಾಡೋದಕ್ಕೆ ಟೈಮನ್ನ ಕೊಟ್ರಿ. ಧನ್ಯವಾದ. ಒಳ್ಳೆಯದಾಗಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.